ಈಗ ಒಂದು ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. ಮತ್ತೆ ಮಾತಾಡ್ತೀವಿ. ದೆಹಲಿ ಸಿಎಂ ಕೇಜ್ರಿವಾಲ್ ಮನೆಯಲ್ಲಿ ಇಡಿ ಅಧಿಕಾರಿಗಳ ತಂಡ ತಲಾಶ್ ನಡೆಸ್ತಾ ಇದೆ. ಅಧಿಕಾರಿಗಳಿಂದ ಶೋಧ ನಡೆಸಲಾಗ್ತಾ ಇದೆ ಎನ್ನುವ ಮಾಹಿತಿ. ಸುಮಾರು 8 ರಿಂದ 10 ಅಧಿಕಾರಿಗಳು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಮನೆಗೆ ತೆರಳಿದ್ದಾರೆ. ಅಬಕಾರಿ ನೀತಿ ಹಗರಣದಲ್ಲಿ ಕೇಜ್ರಿವಾಲ್ಗೆ ಸಂಕಷ್ಟ ಎದುರಾಗುತ್ತಾ? 9 ಬಾರಿ ಇಡಿ ಸಮನ್ಸ್ ಕೊಟ್ಟುತ್ತೆ, ಆದ್ರೂ ಕೂಡ ಅದಕ್ಕೆ ಉತ್ತರವನ್ನ ಕೊಟ್ಟಿರಲಿಲ್ಲ. ಅದ್ಯಾವುದು ಕೂಡ ಲೀಗಲ್ ಆಗಿಲ್ಲ ಅಂತೇಳಿ ಅದರ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿ ಅರವಿಂದ್ ಕೇಜ್ರಿವಾಲ್ ಅವರು ಸಮನ್ಸ್ ಕೊಟ್ಟರು ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಪ್ರಮುಖವಾಗಿ ಅಬಕಾರಿ ನೀತಿ ವಿಚಾರವಾಗಿ 45 ಕೋಟಿ ರೂಪಾಯಿ ಗೋವಾಗೆ ಸಂದಾಯ ಆಗಿತ್ತು ಅನ್ನುವ ವಿಚಾರವಾಗಿ ಇಡಿ ತನಿಖೆಯನ್ನು ನಡೆಸ್ತಾ ಇತ್ತು. ಸಚಿವ ಸತ್ಯೇಂದ್ರ ಜೈನ್, ಸಂಜಯ್ ಸಿಂಗ್ ಕೂಡ ಜೈಲಿನಲ್ಲಿದ್ದರು. ದೆಹಲಿ ಸಿಎಂ ಕೇಜ್ರಿವಾಲ್ ಅವರ ವಿಚಾರವಾಗಿ ಕೂಡ ಇಲ್ಲಿ ಪ್ರಸ್ತಾಪ ಆಗಿತ್ತು. ಹಾಗಾಗಿ ಅವರಿಗೆ ಸಮನ್ಸ್ ಅನ್ನು ಜಾರಿ ಮಾಡಿತ್ತು ಇಡಿ. ಜಾರಿ ನಿರ್ದೇಶನಾಲಯ 9 ಬಾರಿ ಸಮನ್ಸ್ ಅನ್ನು ಕೊಟ್ಟಿದ್ರು ಕೂಡ ಅಲ್ಲಿ ಅದಕ್ಕೆ ಉತ್ತರವನ್ನ ಕೊಟ್ಟಿರಲಿಲ್ಲ. ಹೋಗಿ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಹಾಗಾಗಿ ಇವತ್ತು ಇಡಿ ಅಧಿಕಾರಿಗಳು ಇವತ್ತು ಖುದ್ದು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಚುನಾವಣಾ ವರ್ಷ ನಾಗೇಂದ್ರ, ಹಾಗಾಗಿ ಇದನ್ನ ಕೂಡ ನೋ ಡೌಟ್ ಆಮ್ ಆದ್ಮಿ ಪಕ್ಷವು ಒಳಗೊಂಡಂತೆ ತಪ್ಪಿಸೋದಕ್ಕೆ, ಸಂಕಷ್ಟದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದೆ. ತುರ್ತು ಅರ್ಜಿ ವಿಚಾರಣೆ ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಅನ್ನ ಕೂಡ ಮಾಡಿಕೊಂಡಿದೆ. ಇದರ ಜೊತೆಯಲ್ಲಿ ಆಮ್ ಆದ್ಮಿ ಪಕ್ಷದ ಮೇನ್ ಲೀಡರ್, ಟಾಪ್ ಲೀಡರ್ಗಳೆಲ್ಲರೂ ಕೂಡ ಕಚೇರಿಗೆ ಬರಬೇಕು. ಅಂದ್ರೆ ಆಮ್ ಆದ್ಮಿ ಪಾರ್ಟಿಯ ಕೇಂದ್ರ ಕಚೇರಿಗೆ ಬರಬೇಕು ಅಂತೇಳಿ ಎಲ್ಲರೂ ಕೂಡ ಬುಲಾವನ್ನ ಕೂಡ ಕೊಡಲಾಗ್ತದೆ. ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದ ಮುಂಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹೊರಗಡೆ ಅವರು ಇಡಿ ಅಧಿಕಾರಿಗಳು ಫೈಲ್ ಅನ್ನ ತಗೊಂಡ್ಬರ್ತಾರೆ, ಸರ್ಚಿಂಗ್ ವಾರೆಂಟ್ ಅನ್ನ ಸಮೇತ ಅವರು ಬರ್ತಾರೆ. ಸರ್ಚಿಂಗ್ ವಾರೆಂಟ್ ಅನ್ನ ತೋರಿಸಿದ ಬಳಿಕ ಅವರನ್ನ ಒಳಗೆ ಕಳುಹಿಸಿಕೊಡುವಂತ ಕೆಲಸಗಳು ಆಗ್ತಾ ಇದೆ. ಸ್ಮಿತಾ, ಈ ಕಾನೂನಾತ್ಮಕವಾಗಿ ಏನೆಲ್ಲ ಆಪ್ಷನ್ಗಳಿದೆ ಬಂಧನಕ್ಕೆ ಒಳಗಾಗದೇ ಇರೋ ರೀತಿಯಲ್ಲಿ ಅದನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಇನ್ಕ್ಲೂಡಿಂಗ್ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಅವಕಾಶ ಇದೆ. ಬಟ್ ಆಸ್ ಐ ಸೆಡ್, ಚುನಾವಣಾ ವರ್ಷ, ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬೇಕಂತಲೇ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಲಾಕ್ ಮಾಡುವ ಪ್ರಯತ್ನ ಅನ್ನೋ ವಿಶ್ಲೇಷಣೆ ಕೂಡ ನೋ ಡೌಟ್ ಬಂದೇ ಬರುತ್ತೆ. ಅನುಮಾನ ಅಲ್ಲ, ನೋ ಡೌಟ್ ಬಂದೇ ಬರುತ್ತೆ ಮುಂದಿನ ಹಂತದಲ್ಲಿ ಅಂತ ಹೇಳಿ ಈಗ ಸದ್ಯಕ್ಕಿರೋದು. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ, ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸರಿಯಾದ ದಾಖಲಾತಿಗಳು, ಸೂಕ್ತವಾದ ಉತ್ತರ ಅರವಿಂದ್ ಕೇಜ್ರಿವಾಲ್ ಅವರ ಕಡೆಯಿಂದ ಸಿಗದೆ ಹೋದ್ರೆ ಬಂಧನ ಆಗುವ ಸಾಧ್ಯತೆ ಕೂಡ ಇದೆ. ಈ ಬಂಧನದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನ ಕಾನೂನಾತ್ಮಕವಾಗಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಪೊಲಿಟಿಕಲಿ ಕೂಡ ಶಕ್ತಿ ಪ್ರದರ್ಶನ ಆಗಬೇಕು. ನಾಗೇಂದ್ರ ಬಾಬು ಅವರು ಹೇಳಿದ ಹಾಗೆ ಟಾಪ್ ಲೀಡರ್ಸ್ ಎಲ್ಲರನ್ನ ಕೂಡ ಕಚೇರಿಗೆ ಬನ್ನಿ ಅಂತ ಹೇಳಿದ್ದಾರೆ.